ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವ್ ಎಲ್ಗೂ ಹೋಗ್ತಾ ಇದೀವಿ? ಇವಾಗ ನಾವು ಕ್ರಿಕೆಟ್ ಆಡಕ್ಕೆ ಮೈಸೂರಿಗೆ ಹೋಗ್ತಾ ಇದೀವಿ. ಯಾರೆಲ್ಲ ಕ್ರಿಕೆಟ್ ಆಡಕ್ ಮೈಸೂರಿಗೆ ಹೋಗೋದ್ ನೋಡಿದೀರಾ? ನಾವು ಹೋಗ್ತಾ ಇದೀವಿ. ಕ್ರಿಕೆಟ್ ಅಂತ ಹೇಳು. ಅದು ಇನ್ಫ್ಲೂಯೆನ್ಸರ್ಸ್ ಕ್ರಿಕೆಟ್ ಲೀಗ್ ಅಂತ. ಸೊ ನಾಳೆ ಇರೋದು ಮ್ಯಾಚ್. 6 ಟೀಮ್ ಬರುತ್ತೆ. 6 ಟೀಮ್ ಅಲ್ಲಿ ಯೂಟ್ಯೂಬ್ ಲೈವ್ ಇದೆ. ಅಷ್ಟೇ ಅಂತ ನಾವ್ ಹೆಂಗ್ ಮ್ಯಾಚ್ ಆಡ್ತೀವಿ ಅಂತ ಯಾವ್ದೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಏನೋ ಹಾಕ್ತಾರಂತೆ. ನಾಳೆ ಲೈವ್ ಓಡೋದು. ನಾವ್ ವಿಡಿಯೋ ಹಾಕೋದೇ 3 ದಿನ ಆಗೋದ್ ಬಿಡಿ. ಇನ್ಸ್ಟಾಗ್ರಾಮ್ ಹೆಂಗ್ ಆಡ್ತೀವಿ ಅಂತ ವಿಡಿಯೋ ಮಾಡಿರ್ತೀವಿ. ವಿಡಿಯೋದಲ್ಲಿ ನೋಡಿ ಆಯ್ತಾ. ಕ್ರಿಕೆಟ್ ಆಡಕ್ ನನಗ್ ಬರಲ್ಲ, ಇವ್ರಿಗೂ ಬರಲ್ಲ. ಇವ್ನ ಒಬ್ಬೊಂಚೂರ್ ಬರ್ಬೋದು. ಆಡ್ದಾರ ಆಯ್ತಾ? ಡೌ ಮಾಡ್ತವ್ರೆ. ಅದೇ ಇವಾಗ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಾಗ ಗೊತ್ತಾಗುತ್ತೆ ಯಾರ್ಯಾರು ಹೆಂಗ್ ಆಡ್ತಾರೆ ಅಂತ. ಬನ್ನಿ ನಮ್ ಟೀಮ್ ಅಲ್ಲಿ ಯಾರ್ಯಾರು ಇದಾರೆ ಅಂತೆಲ್ಲ ಎಲ್ಲ ಇವಾಗ ಕೆಂಗೇರಿ ಹತ್ರ ಇದಾರೆ. ಯಾರ್ಯಾರು ಇದಾರೆ ಅಂತ ಎಲ್ಲಾನು ತೋರ್ಸೋಣ. ನಾವ್ ಇವಾಗ ಯೂನಿವರ್ಸಿಟಿಲಿ ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ. ಓಕೆ, ನಾನು ಕೆಂಗೇರಿಗೆ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಕಂಟಿನ್ಯೂ ಮಾಡಿ. ಮಾಡ್ತಾಳೆ ಜೋರ ಗಂಡ್ಸು ಅನ್ಕೋತಾ ಹಿಂಗ ಹೇಳಿ ನೋಡು. ನೀನ್ ಜೋರಾಗಿ ಹಿಂಗ್ ಪ್ರೆಸ್ ಮಾಡು. ಅವ್ಳು ನಿಧಾನ ಕಂಟಿಸ್ತಾಳೆ. ಏಯ್ ಜೋರಾಗಿ ಕಾಣೋ. ಜೋರಾಗಿ ಒತ್ಬೇಕು. ಗಾಡಿ ಕಾಣೋ. ನೋಡು, ಹಂಗ್ ಜೋರಾಗಿ ಅಮ್ಕಿದ್ರೆ ಬರಲ್ಲ. ನಾನೇ ನೋಡ್ಲಿಲ್ಲ. ಕೈ ಕಿತ್ತಾಕ್ಬಿಟ್ಟ ಅದ್ರದ್ದು. ಎಲ್ಲ ತೋರ್ಸಿಲ್ಲ ಅದ್ರ ಬಾಡಿ ಪಾರ್ಟು. ಏನ್ಗೋ ಕಿತ್ತಾಕ್ದೆ? ಕಾವ್ಯನ ಇದಕ್ಕೂ ಹೇಳ್ತವಳೆ ಪೋ ಕೆಂಗೇರಿಗೆ ರೀಚ್ ಆಗಿ ಅಂತ. ಇವಾಗ ನಾವು ಕುಂಬ್ಳಗೂಡ್ ಹತ್ತತ್ರ ಇದೀವಿ. ಇನ್ನ ಎಷ್ಟು ದೂರ ಹೋಗುತ್ತಲ್ವ? ಇನ್ನ 100 ಕಿಲೋಮೀಟರ್ ಇದೆ. ಇವಾಗ ಹೊಸಬ್ರು ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ, ನಿವೇದಿತಾ ಅಂತ. ಅದು 19 ನಮ್ ಟೀಮ್ ಪ್ಲೇಯರು. ಹಾಯ್ ಹಾಯ್ ನಮಸ್ತೆ. ಇವಾಗ ಚೆನ್ನಾಗಿ ಕಾಣ್ತಾ ಅವರು ಈಗ ಅವ್ರು ಇವಾಗ ಇವರೆಲ್ಲ RCB ಟೀಮ್ ಅಲ್ಲಿ ಆಡ್ದವ್ರಂತೆ. ಏನ್ ಗೊತ್ತಾ, ಕ್ರಿಕೆಟ್ RCB ಗೆಲ್ಸಿದ್ರೆ ನಾವು. ಹೌದೌದು, ಮನೇಲಿ ಕುತ್ಕೊಂಡು ಸಪೋರ್ಟ್ ಮಾಡಿ. ಕಷ್ಟಪಟ್ಟು ಆಡ್ದವ್ರು ಅವರು. ಹೆಣ್ಮಕ್ಳು ಸ್ಟ್ರಾಂಗು ಗುರು ಗೊತ್ತು. ಆದ್ರೂ ಈ IPL ಟೀಮ್ ಜಾಸ್ತಿ ಐತೆ. ಆ ಟೀಮಲ್ಲಿ CSK ಆ ತರ ಎಲ್ಲ ಇಲ್ಲ ಗೊತ್ತಾ. ಲೇಡೀಸ್ ಆಡ್ತಾ ಇರಲ್ಲ ಅದ್ರದ್ದು. ಓ ಅದ್ರಲ್ಲ ಅದ್ರಲ್ಲಿ ಇತ್ತು. ಏನೋ ಒಂದು ಒಟ್ಟಲ್ಲಿ ನಾವು ಗೆದ್ದಿದೀವ ಅಷ್ಟೇ ಮ್ಯಾಟ್ರ್ ಆಗೋದು. ಗೈಸ್ ಎಲ್ಲ ಆಶೀರ್ವಾದ ಮಾಡಿ ನಾವೇ ಗೆಲ್ಲಿ ಅಂತ. ಗೆದ್ರು ಅದನ್ನ ಹೋಗ್ತೀವಿ. ಪಕ್ಕ ಗೆದ್ದೇ ಗೆಲ್ತೀವಿ ಫಿಕ್ಸ್. ಓವರ್ ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಎಲ್ಲ ಹೊಡಿತೀವಿ ಅಂತ ಫಿಕ್ಸ್. ಈ ಸಲ ಕಪ್ ನಮ್ದೇ. ನಮ್ ಕಡೆ ಪ್ಲೇಯರ್ಸ್ ಇದಾರಮ್ಮ, ಬ್ಯಾಟ್ಸ್ಮನ್. ತೋರಿಸ್ತೀನಿ ಅಲ್ಲೋ. ಕ್ರಿಕೆಟ್ ಆಡೋದ್ನ ಇವಣ್ಣ ಇಲ್ಲಿಂದಾನೇ ಹೇಳ್ಕೊಂಡ್ ಕೊಡ್ತವ್ರ ನಮ್ಗೆಲ್ಲ. ಬಾಲಿಂಗ್ ನ ನಿಂತ್ಕೊಂಡೆ ಮಾಡ್ಬೇಕಂತೆ. ಹೋಗ್ತೀವಿ. ಪಾಪ ಇವಣ್ಣ ಏನು ತಿಂದಿಲ್ಲ, ಅಣ್ಣನೇ ಏನು ಕೊಡ್ಸಿಲ್ಲ ಪಾಪ ಅಣ್ಣಂಗೆ. ಕೊಡ್ತೀನಿ, ನಾನೇ ಇದೀನಲ್ಲ ಅದಕ್ಕೆ ಸಾಕು. ನೀನಿದ್ರೆ ಅವಣ್ಣಂಗೆ ಹೊಟ್ಟೆ ತುಂಬುತ್ತಾ? ಸಾಕು ಹೊಟ್ಟೆ ತುಂಬ. ಅಯ್ಯೋ ಇದನ್ನಾಗ್ಬೇಕು. ಸೊ ಗೈಸ್ ಇವಾಗ ಊಟ ಟಿಫನ್ 2 ಒಟ್ಟೊಟ್ಟಿಗೆ ಮಾಡ್ತಾವನೆ. ಏನೋ ತಟ್ಟೆ ಇಡ್ಲಿಕ್ಕೆ ತಿನ್ನಕ್ ಬಂದವನೆ. ಇವಾಗ ಊಟ ಮಾಡಿ ಟಿಫನ್ ಊಟ ಎಲ್ಲ ಇವಾಗ ಮಾಡ್ತಾವನೆ ಗೈಸ್. ಅವನು
ಅಲ್ಲಿ ಆಲ್ರೆಡಿ ಕಾಯ್ತವ್ರೆ ಅವ್ರಿಗೆ. ನಾನು ಟೋಲ್ ಬಿಟ್ಟು ಹೋಯ್ತಾ ಇದೀನಿ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಇನ್ನ ಇಲ್ಲಿ ಇವಾಗ ಟೋಲ್ ಹತ್ರ ಇದೀವಿ. ಓ ಹೆಂಗಂತ ತೃಪ್ತಿನಾ? ಹ್ಯಾಪಿ? ತಟ್ಟೆ ಇಡ್ಲಿ ತಿನ್ಬೇಕು ಅಂದ್ಬಿಟ್ಟು ಚಿತ್ರಾನ್ನ ತಿನ್ನ ಕರ್ಕೊಂಬಂದವನೆ. ಎಲ್ಲ ಮೊಬೈಲ್ ಹಿಡ್ಕೊಂಡಿದ್ದಾರೆ. ಹಾಯ್ ಗಾಯ್ಸ್, ನಾವ್ ಇವಾಗ ಫೈನಲಿ ರೀಚ್ ಆದ್ವು. ಇನ್ನ 300 ವ್ಲಾಗ್ ಮಾಡ್ತಾಳೆ. ಅವರು ಸದ್ಯಕ್ಕೆ ಮಾಡ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾರು ಫೋನ್ ಇಟ್ಕೊಂಡು ವ್ಲಾಗ್ ಮಾಡ್ತಾರೆ. ಸೊ ಇನ್ನ ಎಷ್ಟು ಮೀಟ್ರಪ್ಪ? ಇನ್ನ 200 ಮೀಟರ್ ಇದೆ. ಅಲ್ಲಿ ಹೋಗಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ಇದ್ದಾರೆ ರೂಮಲ್ಲಿ. ಎಲ್ಲ ಟಯರ್ಡ್ ಆಗಿ ಕೂತಿದ್ದಾರೆ. ಇವಾಗ ಹೋಗಿ ಅವ್ರನ್ನ ಮಾತಾಡ್ಸೋದೇ ನಮ್ಮ ಕೆಲಸ. ನಿಂಗ್ ಟಯರ್ಡ್ ಆಗಿಲ್ವಾ? ಯಾವ ಕಡೆ ಮಾಡೋರು ಇವರು? ಇಲ್ಲೇ ಲೊಕೇಶನ್ ತೋರಿಸ್ತೈತೆ, ಇದ್ರೊಳಗಡೆ ತೋರಿಸ್ತೈತೆ, ಹಿಂಗ್ ತೋರಿಸ್ತೈತೆ. ಯಾವ್ದೈತೆ ಇಲ್ಲಿ ಹೋಟೆಲ್ ನೋಡಿ ಗಾಯ್ಸ್, ಲೊಕೇಶನ್ ಇದು ತೋರಿಸ್ತೈತೆ. ಅರೈವ್ಡ್ ಅಂತ ಐತೆ. ಏನಿದು ಅದನ್ಸುತ್ತೆ. ಇವ್ರು ಎಡ್ಕಾರು ಕಾಣಿಸ್ತಾ ಇಲ್ವಲ್ಲ, ಅದೇನಾ ಅಲ್ಲಿ ನಿಂತಿರೋದೇ ಅನ್ಸಾಯ್ತು ನನಗೂ. ಅಲ್ಲ, ಈ ಲೊಕೇಶನ್ ಇಲ್ಲಕ್ಕೆ ತೋರಿಸ್ತಾ ಐತೆ. ಎಲ್ಲವ್ರು ಇವರು? ಅಲ್ಲಿ ಯಾವ್ದು ರೋಡ್ ಐತೆ? ಎಲ್ಲೈತೆ ಅದೇನಾ? ಅಲ್ಲ ಇಲ್ಲಿ ಅಲ್ಲಿ ಏನ್ ಮಾಡೋರ್ ಅಂತಾನೆ ಗೊತ್ತ. ಮೊಬೈಲ್ ಹೀಟ್ ಆಗ್ಬಿಟ್ಟು ಕುಲ್ದಾಸ್ ಇಲ್ಲ. ನೀನ್ ಕಳ್ಸಿರೋ ಲೊಕೇಶನ್ ಬಂದ್ರೆ ಯಾವ್ದೋ ಬಟ್ಟೆ ಹಾಕಿರೋ ಮನೆ ತೋರಿಸ್ತೈತೆ, ಒಂಥರ ಖಾಲಿ ಸೈಟ್ ತೋರಿಸ್ತೈತೆ. ಈ ಲೊಕೇಶನ್ ಇಲ್ಲಿ ಯಾವ್ದೋ ಹೋಟೆಲ್ ಅಂತ ಕಾಣಿಸ್ತೈತೆ ಬೋಲ್ಡ್. ಏನೋ ಹೋಟೆಲ್. ನೀವಿಲ್ವ ರೂಮಲ್ಲಿ? ಹಂಗಂದಿದ್ರೆ ನಂಗೆ ಗ್ರೌಂಡ್ ಹತ್ರ ಬರ್ತಾ ಇದೆ. ಓ ಹೆಂಗೈತಿಲ್ಲಿ ಪಾರ್ಕಿಂಗ್ ಕೇಳಿದ್ರೆ ಕರ್ಕೊಂಡ್ ಬಂದ ನೋಡ್ರಿ, ಗಾಡಿ ಪಾರ್ಕ್ ಮಾಡೋದು. ಹಂಗ ಹೋಗ್ಬೋದಾ? ರೋಡ್ ಐತೆ ಅನ್ಸುತ್ತೆ. ಒಳ್ಳೆ ಹಾಂಟೆಡ್ ಹೌಸ್ ಬಂದಂಗ ಆಗ್ತಾ ಇತ್ತು ನಂಗ. ಹೊಡಿತಾರ ಪಕ್ಕ ಹಿಂಗೆ ಹೋಯ್ತಾ ಇದೆ. ಹಾಂಟೆಡ್ ಹೌಸ್ ಕೇಳ್ರಿ ಅಣ್ಣ ಅವ್ರನ್ನ ಒಂದ್ಸಲಿ ಗ್ರೌಂಡಿಗೆ ಹೆಂಗ್ ಹೋಗೋದು. ಥ್ಯಾಂಕ್ ಗಾಡ್ ಇದೆ ಅದೊಂದು ಗಾಡಿ ಅದು ಬಂತು. ಹೆಂಗೈತೆ ಗುರು ಇದು? ವಾಡ್ಗಿರ್ದು ಬಿಟ್ಟವ್ರು. ಒಳಗಡೆ ಹೋಗಿ ಅಂತವ್ರೆ. ಸ್ಟೇಷನ್ ಬೇರೆ ಇಲ್ಲ ನೀವ್ ಈಚೆ ಹೋಗಿ ಅಂತವ್ರೆ. ಅಲ್ಲ ಸ್ಟೇಷನ್ ಬೇರೆ ಐತಂತೆ. ಹೆಂಗ್ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಏನ್ ಗೊತ್ತಾ, ಫಸ್ಟ್ ಯಾವ್ದೋ ಗ್ರೌಂಡ್ ಕರ್ಕೊಂಡು ಹೋದಾಯ್ತಾ, ಅಲ್ಲಿ ಆ ಲೊಕೇಶನ್ ಅಲ್ಲ ಅಂತ ಅಂದ. ಅದ್ ನೋಡ್ರಿ ಯಾವ್ದೋ ಗರ್ಲ್ಸ್ ಕಾಲೇಜ್ ಗ್ರೌಂಡ್. ಕೇಳು ಕೇಳು. ಗ್ರೌಂಡ್ ಹೆಂಗ್ ಹೋಗೋದ ಅಂಕಲ್? ಸ್ಟ್ರೇಟ್ ಹೋಗಿ ರೈಟಾ? ನೋಡಿ ಸ್ಟ್ರೇಟ್. ನಂಗೆ ಸೀರಿಯಸ್ ಆಗಿ ತಲೆಗೆಟ್ಟು ಹೋಗೈತಾಯ್ತಾ. ಅದ್ಯಾವ್ದೋ ಕರ್ಕೊಂಡು ಹೋಗ, ಅದ್ಯಾವ್ದೋ ಯಾವ್ದೋ ಕ್ವಾರ್ಟರ್ಸ್ ಮಗ ಇದು. ವುಮೆನ್ಸ್ ಕಾಲೇಜ್ ಗ್ರೌಂಡ್. ಇಲ್ಲೆಲ್ಲ ಕರ್ಕೊಂಡ್ ಬರ್ತಾನೆ, ಇದಲ್ಲ ಲೊಕೇಶನ್ ಅಂತಾನೆ. ಗ್ರೌಂಡ್ ಕಾಣಿಸ್ತಾ ಗುರು? ಪಾರ್ಕಿಂಗ್ ಮಾಡಿದ್ರಿ? ನಾವು ಸೀದಾ ಪಾರ್ಕಿಂಗ್ ಸೇಫ್ಟಿ ಇದೆ ಅಂತ ಒಳಗೆ ಬಂದ್ಬಿಟ್ಟೆ. ಏನಿದು ಒಳಗೆ ಬಂದ್ಬಿಟ್ಟು ಏನಿದೆ ಯಾವ್ದೋ ಕ್ವಾರ್ಟರ್ಸ್ ಬಂದ್ಬಿಟ್ಟು ಬರ್ತೀನಿ ನೋಡಿ. ಇವಾಗ ನಾವು ಬಿಡ್ತೀವ, ನಾವೆಲ್ಲ ಅವಾಗ ಹಂಗೆ ಯಾವ್ದು ಗ್ರೌಂಡ್? ಈ ರೈಲ್ವೆ ಸ್ಟೇಷನ್ ಕಡೆ ಅದು. ಬಂದೇ ಇರಪ್ಪ. ಸ್ಟೇಡಿಯಂ ಅಂತ ನೋಡ್ತಾ ಇರೋದು ರೈಲ್ವೆ ಸ್ಟೇಷನ್ ಬರೋದು. ಈಗ ಎಲ್ಲೇ ಸ್ಟೇಡಿಯಂ? ಅಲ್ಲಿ ಅಲ್ಲಿ ಅದೇ ತಾನೇ. ಅಲ್ಲ ನನ್ಗೆ ಅಲ್ಲ ಅದೇ ಏನ್ ಗೊತ್ತಾ, ಬಂದ್ರು ಕಾನ್ಫಿಡೆನ್ಸ್ ಅಲ್ಲಿ ಬಂದ ಸ್ಟೇಡಿಯಂ ಅಂತ. ಇಲ್ಲೂ ರೋಡ್ ಇಲ್ವಾ? ಆಗಲ್ಲ ಗೈಸ್, ದಯವಿಟ್ಟು ಗೂಗಲ್ ನ ನಂಬ್ಕೊಂಡ್ ಮಾತ್ರ ಯಾರು ಹೋಗ್ಬೇಡಿ. ಗೂಗಲ್ ಎಲ್ಲೋ ಬಂದೆ. ಯಾವ್ದೋ ದೇವಸ್ಥಾನ ಅಂದ್ರು ಅವ್ರು. ದೇವಸ್ಥಾನ ಇದರ್ ದೇಕೋ ಇದರ್ ಸಕ್ಕತ್ತಾಗಿ ಇಕ್ಕೋರ್ ಗುರು. ಟ್ರೈನ್ ಸೌಂಡ್ಗೆ ಬಾಲ್ ಹೊಡೆಯೋದು. ಏನೋ ಅದೇನೋ ಹೇಳ್ತಾರಲ್ಲ, ಏನೋ ಕಾಮೆಂಟ್ರಿನೇ ಕೆಲಸ ಬರೋ ಟ್ರೈನ್ಗಳಿಗೆ. ಬೆಳಗ್ಗೆ ಎಲ್ಲೇ ಪೂಜೆ ಮಾಡಿಸ್ಕೊಂಡೆ ಚಾಮುಂಡಿ ಬೆಟ್ಟ ಅಂದ್ಬಿಟ್ಟು
ಫಸ್ಟ್ ಮಾತಾಡೋಣ. ಎಲ್ಲಾರು ದೇವ್ರೇ ಅಲ್ವಾ. ಸೊ ಫೈನಲಿ ನಾವು ಗ್ರೌಂಡ್ ಸಿಕ್ಕಿದೆ ಗೈಸ್. ಫೈನಲಿ ಗ್ರೌಂಡ್ ಸಿಕ್ಕಿದೆ. ಸಾಕಾಗಿ ಹೋಯ್ತು ಆಯ್ತಾ ಸಿಗಷ್ಟರಲ್ಲಿ. ಇವ್ನು ಹಿಂಗ್ ಬಂದ, ಇವ್ರ ಕಾರ್ ಇಲ್ಲೇ ನಿಲ್ಸವ್ರೆ. ಹೆಂಗ್ ಬಂದ ಅವನು? ಸ್ವಂತ ಕಾರ್ ಇದು. ಓ ಇಲ್ಲಿ 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 ರೋಡ್ ಇಲ್ಲಿ. ವಾ ಇಲ್ಲ ಐತೆ ರೋಡ್. ನಮಗೆ ಕಣ್ಣೇ ಕಾಣಿಸಿಲ್ಲ. ಸೊ ಇವಾಗ ಗ್ರೌಂಡ್ ಒಳಗೋಗಿ ನೋಡೋಣ ಹೆಂಗೈತೆ, ಯಾರ್ಯಾರು ಅವ್ರೆ ಎಲ್ಲ. ಇವರು ವ್ಲಾಗ್ ಸ್ಟಾರ್ಟ್ ಮಾಡ್ರಿ ಇವಾಗ ವ್ಲಾಗ್ನ. ಇಲ್ಲೊಂದು ಫೋನ್ ಕಚ್ ಕಿಚ್ ಬಿಡದಿರೋ ಬ್ರೋ. ಆಮೇಲೆ ಇಟ್ಕೊಂಡಿದೀನಿ. ಹೋಯ್ತಾ? ಹಾಯ್. ಇವ್ರು ಅದನ್ನ ವಿಡಿಯೋ ಮಾಡ್ತಾರೆ. ಅದು ಗ್ಲಾಸ್ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಹಾಯ್ ಹಾಯ್. ಇವರು ನ್ಯೂ ಮೆಂಬರ್. ಇಷ್ಟು ಹೊತ್ತು ತೋರಿಸಿಲ್ಲ ಬ್ಲಾಗ್ ಅಲ್ಲಿ. ಇವಾಗ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನೀವೇ. My name is Ash Mellow Skyler. ನನ್ನ ಹೆಸರು ಆಶ್ ಮೆಲೋ ಸ್ಕೈಲರ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟ್ರ್ಯಾಕ್ ಪ್ಯಾಂಟ್ ನಾವ್ ಇವಾಗ ತರಕ್ ಹೋಗ್ತಿದ್ದೇವೆ ಆಯ್ತಾ. ನಾವು ತಂದಿಲ್ಲ, ಮರ್ತೋಗ್ಬಿಟ್ಟಿದೀವಿ. ಅದಕ್ಕೆ ಇವಾಗ ತರಕ್ ಹೋಗ್ತಾ ಇದೀವಿ. ಇವಾಗ ಅಲ್ಲೆಲ್ಲ ರೂಮಲ್ಲಿ ಇದ್ದಾರೆ. ನಾವು ಟ್ರ್ಯಾಕ್ ಪ್ಯಾಂಟ್ ತರೋಣ ಅಂತ ಬಂದ್ವಿ. ಹೋಗಿ ಟ್ರ್ಯಾಕ್ ಪ್ಯಾಂಟ್ ತಗೊಂಡು ಬರ್ತೀವಿ. ಬನ್ನಿ, ಅದು ಯಾವ್ದೋ ಮಾಲ್ ಇದೆಯಂತೆ. ಇಲ್ಲಿ ಕೇಳಿದ್ವಿ ಆಯ್ತಾ, ರಿಲಯನ್ಸ್ ಮಾರ್ಟ್ ಅಲ್ಲಿ. ಅಲ್ಲಿ ಇಲ್ಲ ಅಂತ ಅಂದ್ರು. ಸೊ ಲೆಟ್ಸ್ ಗೋ. ಅಲ್ಲಿ ಹೋಗಿ ಅಲ್ಲೂ ಸಿಗುತ್ತೋ ಇಲ್ಲೋ. ಜನ ಫ್ಯಾಷನ್ ಅಂತ ಡಾಕ್ಟರ್ ರಾಜ್ಕುಮಾರ್ ರೋಡ್, ಸಿದ್ಧಾರ್ಥ ಲೇಔಟ್ ಹತ್ರ. ಸೊ ನಾವು ಟ್ರ್ಯಾಕ್ ಪ್ಯಾಂಟ್ಸ್ ತಗೋಬೇಕಿತ್ತು. ಇವ್ರ ಅಂಗಡಿಗೆ ನಾವು ಬಂದಿದ್ವಿ. ಸೊ ನಿಮ್ಗೂ, ನೀವು ಯಾರಾದ್ರೂ ಮೈಸೂರಲ್ಲಿ ಇದ್ರೆ ಇಲ್ಲಿ ಬಂದು ನಮ್ಮ ಗುರುತಿಸಿ ಮಾತಾಡ್ಸಿದ್ದಾರೆ. ಸೊ ಅದು ತುಂಬಾನೇ ಖುಷಿ ಆಯ್ತು. ಸೊ ಅದಕ್ಕೋಸ್ಕರ ಸಿದ್ಧಾರ್ಥ ಲೇಔಟ್ ಅಲ್ಲಿ ಸಂಜನಾ ಫ್ಯಾಷನ್ಸ್ ಅಲ್ಲಿ ಬಂದು ನೀವು ಶಾಪ್ ಮಾಡಿ. ಥ್ಯಾಂಕ್ ಯು. ನಾವು ಟ್ರ್ಯಾಕ್ ಪ್ಯಾಂಟ್ಸ್ ನೋಡಕ್ ಬಂದ್ವಿ ಅಂತ ಹೇಳಿದ್ವಲ್ಲ, ಪ್ರತಿ ಅಂಗಡಿಲೂ ಯೂನಿಕ್ ಸಿಗ್ತಾ ಇದೆ, ನನಗ್ ಸಿಗ್ತಾ ಇಲ್ಲ ಆಯ್ತಾ. ಅಂಡ್ ಇವಾಗೂ ಕೂಡ ಯೂನಿಕ್ ಸಿಕ್ತು, ನನಗ್ ಸಿಕ್ಕಿಲ್ಲ ಗೈಸ್. ಸೊ ಆ ಶಾಪಲ್ಲಿ ನಾವು ಹೋಗಿ ಶಕ್ನ ಏನಿಲ್ಲ ಅಂದ್ರೆ ಒಂದು 5 to 6 ಮೆಂಬರ್ಸ್ 7 ಮೆಂಬರ್ಸ್ ಮಾತಾಡ್ಸಿದ್ರು. ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಾವು ವಿಡಿಯೋ ಮಾಡೋದಕ್ಕೆ ಕಾರಣನೇ ನೀವುಗಳು. ಈ ತರ ಪ್ರೀತಿ, ಈ ತರ ಸಪೋರ್ಟ್ ಯಾವಾಗ್ಲೂ ಮಾಡ್ತಾ ಇರಿ. ಈ ತರ ಏನೋ ಒಂಥರ ಖುಷಿ. ನಾವ್ ಬೆಂಗಳೂರಲ್ಲಿ ಇರೋದು, ಮೈಸೂರಲ್ಲಿ ನಮ್ನ ಗುರ್ತಿಡಿತಾರೆ. ಸೀರಿಯಸ್ಲಿ ನಾನು ಇವ್ನಿಗೆ ಅದೇ ಕೇಳಿದಾಯ್ತಾ, ಅವ್ರು ಫಸ್ಟ್ ಮಾತಾಡ್ಸ್ದಾಗ ಪರವಾಗಿಲ್ಲ, ನಾವ್ ಇಷ್ಟು ಜನ ಮಾತಾಡ್ಸ್ತಾ ಇದಾರಲ್ಲ, ಒಂಥರ ಲಕ್ಕಿ ಬ್ಲೆಸ್ಡ್ ಫೀಲ್ ಆಗುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಯಾರ್ಯಾರು ನಮ್ಮನ್ನ ಮಾತಾಡ್ತಿರೋ ಪಕ್ಕ ವಿಡಿಯೋ ನೋಡ್ತಾ ಇರ್ತೀರ ಅಂತ ಗೊತ್ತು ಅವ್ರಿಗೆ. ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸೊ ನಂಗೆ ಇವಾಗ ಟ್ರ್ಯಾಕ್ ಪ್ಯಾಂಟ್ ಸಿಕ್ಕಿಲ್ಲ. ನೋಡುವ, ಬೆಳಗ್ಗೆವರೆಗೂ ಇನ್ನೂ ಟೈಮ್ ಇದೆ. ಬೆಳಗ್ಗೆ ಅಷ್ಟರಲ್ಲಿ ಸಿಕ್ಕಿದ್ರೆ ನನ್ನ ಲಕ್ಕು. ನೋಡೋಣ. ಇವಾಗ ಪುನಃ ವಾಪಸ್ ರೂಮ್ ಹತ್ರಕ್ಕೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡಿ. ಸೊ ಇವಾಗ ನಾವು ವಾಪಸ್ ರೂಮಿಗೆ ಬಂದ್ವಿ. ಇಲ್ಲ, ರೂಮಿಗೆ ಬಂದಿಲ್ಲ, ಇವಾಗ ಹೋಗ್ತಾ ಇದೀವಿ. ಓಪನ್ ಸೇಮ್. ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 5:33. ಇಷ್ಟು ಬೇಗ ಎದ್ದು ಕೂತಿದ್ದೀವಿ. ಮಲಗಿರೋದು ಲೇಟು, 5:30. ತಲೆ ಇಟ್ಕೊಂಡ್ಬಿಡೈತೆ. ಸೊ ಇವತ್ತೇ ಮ್ಯಾಚ್ ಡೇ. ಆಲ್ ದಿ ಬೆಸ್ಟ್. ಸೇಮ್ ಟು ಯು ಅನ್ರಿ. ಅಲ್ಲಿಗೆ ಹೋಗೋಣ. ಕಮ್ ಹಿಯರ್. ಗುಡ್ ಮಾರ್ನಿಂಗ್. ಅದು ಡೇ ಸ್ಟಾರ್ಟ್ ಆಗಿದೆ. ಹೆಂಗಂತಂದರೆ ಬಾಗಿಲು ಡಬಾ 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 ಅಂತ ಹೊಡೆದು ಎದ್ದೊಳ್ಸವ್ರೆ. ಸೊ ಅಲ್ಲಿಗೆ ಹೋಗೋಣ, ಆಮೇಲೆ ಸ್ಟಾರ್ಟ್. ಇನ್ನು ಸನ್ ರೈಸು ಆಗಿಲ್ಲ, ಅಷ್ಟು ಬೇಗ ಎದ್ದೊಳ್ಸಿ ಕೂರ್ಸೋರು. ಹಾಯ್ ಗೈಸ್, ನೋಡಿ ಇವಾಗ ಕರಪ್ಷನ್ ದವ್ರು ಎಲ್ಲ ವಾಕಿಂಗ್ ಎಲ್ಲೋದ್ರು ಬ್ರೋ. ನೋಡಿ ಫುಲ್ಲು ರನ್ನಿಂಗ್ ಇಂದ ಮೌಂಟೇನ್. ಬೆಳಿಗ್ಗೆ 4 ಗಂಟೆ ನಿಂತ್ಕೊಂಡ್ಬಿಟ್ಟವ್ರೆ. ಫುಲ್ಲು ಡೆಡಿಕೇಶನ್ ಯಾಕೆ ಬ್ರೋ, ಏನ್ ಮಾಡ್ತಿದ್ರಿ ಏನ್ ಬ್ರೋ ಈ ತರ ವಾಕಿಂಗು ಜಾಗಿಂಗು? ನಾವು ಡೈಲಿ ಬೆಳಗ್ಗೆ 5 o'clock ಜಾಕಿಂಗ್, ನೈಟ್ ಅಂಡ್ ಬೆಂಗಳೂರಿಂದ ಮೈಸೂರಿವರೆಗೂ ಬಂದ್ಬಿಟ್ಟವ್ರು ಓಡ್ತಾ ಇಲ್ಲ, ಅಲ್ಲಿಂದ ನಡ್ಕೊಂಡು ಬಂದ್ಬಿಟ್ಟು. ಗುಡ್ ಮಾರ್ನಿಂಗ್.
ನೋಡಿ ಅಲ್ಲಿ ಸನ್ ಇದೆ, ಇಲ್ಲಿ ಮೂನ್ ಇದೆ. ಅದು ಕರೆಕ್ಟಾಗಿ ಹೇಳ್ತಾ ಇಲ್ವಾ? ಅದು ಸನ್ನು, ಇದು ಮೂನು. ಇದು ಮೂನು, ಇದು ಸನ್ನು. ಆಮೇಲೆ ಗುಡ್ ಮಾರ್ನಿಂಗ್ ಹೇಳು. ಮಾರ್ನಿಂಗ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಅದು ಏನೋ ಅದು ಇದು ಪಿಂಕಿ. ನಾನು ವ್ಲಾಗ್ ಮಾಡಲ್ಲ, ಸ್ಟಾಪ್ ಮಾಡ್ತೀನಿ. ಡಿಸಪಾಯಿಂಟ್ಮೆಂಟ್ ಮಾಡ್ಬಿಟ್ರು ಗೈಸ್. ಹಾಯ್ ಏನ್ ಗೊತ್ತಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನ್ ಹೆಸರು ಅಷ್ಟೇ. ಹಾಯ್ ಬ್ರೋ. ನೀವು ನಿಮ್ ಡೈಲಾಗ್ ಅಲ್ಲಿ ಹೇಳ್ದ್ರೆ ಚೆನ್ನಾಗಿರುತ್ತೆ. ಈಗ ಹೇಳ್ತೀರಾ ಹೇಳಲ್ವಾ? ಹೇಳು ಬ್ರೋ, ಎಷ್ಟು ಚಂದ. ಒಂದು ಡೈಲಾಗ್ ಹೇಳು. ಹಾ, ಜೋರಾಗೆ. ಏನಾಗಲ್ಲ, ಶೈ ಎಲ್ಲ ಪಡ್ಕೊಂಬೇಡ್ರಿ. ಹಾ, ಕಮಾನ್ ಕಮಾನ್, ಯು ಕ್ಯಾನ್ ಡೂ ಇಟ್. ಕಮಾನ್ ಬ್ರೋ. ಇಲ್ಲಿ ಹೇಳು ಬ್ರೋ, ಯಾರು ಕೇಳಿಸ್ಕೊಳ್ಳೋದ. ಹಾ, ಕನ್ನಡಿಗರೆಲ್ಲ ಯಾವತ್ತಿದ್ರು ನನ್ ಬಂದು ಮಸ್ತಾಗಿ ರೀಲ್ಸ್ ಮಾಡ್ತಾರೆ ನಮ್ಮ ಅಣ್ಣ ಚಂದು. ರಾಜಧಾನಿ ರಾಯಲ್ಸ್ ಬಗ್ಗೆ ನಮ್ ಟೀಮ್ ಎಲ್ಲ ನಿಂತ್ಕೊಂಡು ಒಟ್ಟಿಗೆ ನಾನು ಎಲ್ಲಾರ ಜೊತೆಗೆ ರಾಜಧಾನಿ ರಾಯಲ್ಸ್ ಬಾಯ್ಸ್ 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 ಏ ಗರ್ಲ್ಸ್ ಎಲ್ಲ ನಾನು ಫೈನ್ ನಾನು ಕ್ಯಾಮ್ರಾ ತಿರುಗಿಸ್ತೀನಿ. ಕೀಪ್ ದಿಸ್. ಹಂಗೆ ಉಲ್ಟಾ ಮಾಡು. ರೆಡಿ? ಹೇಳ್ರಿ. ಎಲ್ಲರೂ ಎಕ್ಸಾಮ್ ಬರೆಯಬೇಕು ಪೇಪರ್. ನಮ್ ರಾಜಧಾನಿ ರಾಯಲ್ಸ್ ಟೀಮು ಯಾವತ್ತಿದ್ರು ಸೂಪರ್. ಹೌದಾ? ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಆಯ್ತಾ, ಬ್ಯಾಟ್ ಅಲ್ಲಿ ಹೊಡೆದೆ, ಬಾಲ್ ಹೆಂಗಸ್ಕೊಡೈತಿ. ಅಲ್ಲೋಡಿ ಬಾಲ್ ಎಲ್ಲಿದೆ. ಇದನ್ನ ಎತ್ಕೊಂಬರಕ್ ಹೋಗ್ತಾ ಇದೀನಿ, ಎತ್ಕೊಂಡ್ಬರ್ತೀನಿ. ಪಾಪಚ್ಚಿ ಗೈಸ್, ಎಲ್ಲೇನತ್ತವ ನಂಗೋಸ್ಕರ ಹೊಡೆಯೋದು ಹೊಡೆದ್ಬಿಟ್ಟಿದೀನಿ. ಹೋದಾ ಅವ್ನ ಆ ಕಡೆ ಎಗ್ರಕೋಬಿಟ್ಟವನೆ. ಬನ್ನ ಕೋತಿ ಕೋತಿ ಕೋತಿ. ಇಳಿ ಇಳಿ ಇಳಿ. ಪ್ರಾಕ್ಟೀಸ್ ಮಾಡ್ತಾವನೆ. ಬನ್ನಿ ನಾವಡೋಣ ಬ್ರೋ. ಏನ್ ಹಂಗೊಂದು ಸ್ಟಾರ್ಟ್ ಮಾಡ್ತವ್ರೆ ಮ್ಯಾಚ್. ಆಡ್ರಿ ಫಸ್ಟ್ ಮ್ಯಾಚ್ ಸಕ್ಸಸ್ಫುಲಿ ಗೆದ್ದಿದ್ದೀವಿ. ಬೌಲಿಂಗು ಹುಡುಗಿರು ಸಖತ್ತಾಗಿ ಆಡಿದ್ರು ನೋಡಿ. ಅವ್ರ ಅಕ್ಕನೇ ಡಕೌಟ್ ಮಾಡ್ಬಿಟ್ಲು ಅನನ್ಯ. ಅದನ್ನೆಲ್ಲ ನನ್ನ ಬ್ಲಾಗಲ್ಲಿ ನೋಡಿ ಹಾಕ್ತೀನಿ. ನಾನು ಏರ್ ಡ್ರಾಪ್ ಮಾಡಿಸ್ಕೊಂಡು ಹಾಕ್ತೀನಿ. ಇವಾಗ ಇನ್ನ 2 ಮ್ಯಾಚ್ ಆದ್ಮೇಲೆ ನಮ್ಮ ಮ್ಯಾಚ್ ಇದೆ. ಇವಾಗ ಒಂದು ಮ್ಯಾಚ್ ನಡೀತಾ ಇದೆ, ಅದಾದ್ಮೇಲೆ ಇನ್ನ 2 ಮ್ಯಾಚ್ ಆದ್ಮೇಲೆ ಬಿಸಿಲು ಗೈಸ್ ಆಗಲ್ಲ. ದೇವ್ರೆ ಎಷ್ಟು ಶಕೆ ಅಂದ್ರೆ ಇನ್ನು ನೋಡಕ್ಕೆ ಆಗ್ತಾ ಇಲ್ಲ. ಫುಲ್ ಅವರೇ ಹೊಡೆದಿದ್ದು 6. ನಮ್ಮ ಟೀಮ್ ಗೆಲ್ಸಿದ್ದು. ಇವರು ಮತ್ತೆ ಇನ್ನೊಬ್ರು ರಿಚ್ ಕಿಡ್ ಇಲ್ಲ. ನಮ್ ಟೀಮ್ ಗೆಲ್ಸಿದ್ದು ರಿಚ್ ಕಿಡ್ ಮತ್ತೆ ಇವರು, ಆಮೇಲೆ ಚಂದು ಅಣ್ಣ, ಅನನ್ಯ, ಆಶ್ಮೇಲ್ ಅವರು. ಚಂದುನು ಅಷ್ಟೇ ಏನ್ ಮಸ್ತಾಗೆ ಬೌಲಿಂಗ್ ಮಾಡೋದು. ಅವ್ನು ಹೆಂಗ್ ಹಿಡ್ದ ಅಂದ್ರೆ ಅಲ್ಲಿ ಸೈಕಾಗಿ ಹಿಡ್ದ. ಎಷ್ಟು ಕ್ಲೀನ್ ಆಗಿ ಮಾಡ್ತಾ ಇದೀನಿ. ನೀವು ಹೈಲೈಟ್ ಆಗ್ಬೇಕು ಈ ವ್ಲಾಗ್ ಅಲ್ಲಿ. ಇದು ಫಾಕ್ಸ್, ಇದು ಸಂತು. ಎರಡು ಹಿಂಗ್ ಹಿಡ್ಕೊಂಬಿಡಿ, ಹಿಂಗೆ ಕೆಳಗಡೆ ಇಟ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಬಂದ್ರು ವಿಕೆಟ್ ತೆಗ್ದವ್ರು. ಪಾಪ ಅನನ್ಯನ್ ಬಿಟ್ಬಿಟ್ಟು ಹೋಗ್ತಾರೆ ಇವಣ್ಣ. ಯಾಕಣ್ಣ ಬಿಟ್ಬಿಟ್ಟು ಹೋಗ್ತೀರಾ ನೀವು ಅನನ್ಯನ? ಅಯ್ಯೋ ಖುಷಿ ಆಗೋಯ್ತು ಅನನ್ಯಗೆ. ನೋಡಿ ಹೆಂಗಾಡ್ತಾರೆ. ಇಲ್ಲಿ ಇನ್ನೊಂದು ಟೀಮು ಪ್ರಾಕ್ಟೀಸ್ ಮಾಡ್ತಾರೆ. ಇದು ತಡಿ ನಮ್ ಮ್ಯಾಚ್ ಮೇಲೆ ಸೋತಿ ಇವಾಗ ಪ್ರಾಕ್ಟೀಸ್ ಮಾಡಕ್ ಹೋಗೋರೆ. ಆ ಟೀಮ್ ಅವರು ಇಲ್ಲಿ ಒಬ್ರು ಕುತ್ಕೊಂಡವ್ರೆ. ನೀವಲ್ಲ ಯಾಕೆ ಚಾಕ್ಲೇಟ್ ಅಲ್ಲಿ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟವ್ರೆ ಇವರು. ನೋಡಕ್ಕೆ ಆಗ್ತಾಯಿಲ್ಲಪ್ಪ. ನೋಡ್ಬೇಡಿ, ಕಣ್ಮುಚ್ಕೊಳ್ಳಿ. ಸೊ ಫಸ್ಟ್ ಮ್ಯಾಚ್ ವಿ ವನ್. ನೆಕ್ಸ್ಟ್ ಇನ್ನ 2 ಮ್ಯಾಚ್ ಆದ್ಮೇಲೆ ನಮ್ಮ ಮ್ಯಾಚ್ ಐತೆ. ಇನ್ನು 2 ಮ್ಯಾಚ್ ಆದ್ಮೇಲೆ ನೋಡಿದ್ವಿ ಅಲ್ಲಿ
2 ಮ್ಯಾಚ್ ಆದ್ಮೇಲೆ ಐತೆ ಈಗ ಬಿಸಿಲು 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 ಆಡ್ತಿರೋದು ಯಾರು ಗೊತ್ತಾ ಅಲ್ಲಿ ಮಧು ಸೈಕಲ್ ಬದವ್ರು ಅವ್ರು ಏನ್ ಹಾಕೊಂಡ್ರು ಶರ್ಟ್ ಮೇಲೆ ಅವರಿಬ್ರು ಆ ಕಡೆ ಚಂದಬ್ರು ಈ ಕಡೆ ನಾನು ಏನಂತೆ ಗೊತ್ತಾ ಅಲ್ಲಿ ಬರ್ತಾರಲ್ಲ ಅವ್ರಿಬ್ರು ಒಂದು ಇವನಂತೆ ಇನ್ನೊಂದು ಅವರು ಹಾಯ್ ಹಾಯ್ ಆಮೇಲೆ ಮಾತಾಡ್ಬೇಕು ನೀವೇ ಕುತ್ಕೊಂಡ್ಬಿಟ್ರಿ ಹೋಗಿ ಪ್ಲೀಸ್ ನಿಮ್ಮ ಟೀಮ್ ನೇಮೇನು ರಾಜಧಾನಿ ರಾಯಲ್ ರಾಜಧಾನಿ ರಾಯಲ್ ರಾಜಸ್ಥಾನಿ ರಾಯಲ್ ರಾಜಧಾನಿ ರಾಯಲ್ ರಾಜಧಾನಿ ರಾಯಲ್. ಹಾಯ್. ಸೊ ಇವರೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ, ನಾವೆಲ್ಲ ಸೋತ್ಬಿಟ್ಟು ಬಂದ್ವಿ. ಇಟ್ಸ್ ಓಕೆ, ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ ಗೇಮ್ನ. ಬಟ್ ಒಂದು ಖುಷಿ ಆಯಿತು, ಎಲ್ಲರೂ ಮೀಟ್ ಮಾಡಿ ಖುಷಿ ಆಯಿತು. ಹಾಂ ಹೌದು, ಎಂಜಾಯಿಂಗ್ ಗೊತ್ತಾ ಇದೆಲ್ಲ ಗೇಮಲ್ಲೇ. ಈ ಗೇಮಲ್ಲ ಏನು ಎಂಜಾಯ್ ಮಾಡಕ್ ಬಂದಿರೋದು. ನಿಮ್ದ ಮ್ಯಾಚ್ ನಮ್ದೇ. ಆಲ್ ದಿ ಬೆಸ್ಟ್. ನಾವು ಪಕ್ಕ ಸೋಲ್ತೀವಿ, ನಿಮ್ ಸಪೋರ್ಟ್. ಪಕ್ಕ ನಾವೇ ಸೋಲೋದು ಇವಾಗ. ಹೊಡಿತೀರಾ ಹೊಡೀರಿ. ಬಾಯ್, ಆಲ್ ದಿ ಬೆಸ್ಟ್. ಎತ್ಕೋಬಿಡುತ್ತೆ ಗಿರಿನ, ಗಿರಿನ್ ಎತ್ಕೋಬಿಡುತ್ತೆ, ಗಿರಿನ್ ಎತ್ಕೊಂಡೆ ಹೋಗ್ಬಿಡುತ್ತೆ. ಏನಪ್ಪ ಅನ್ಸುತ್ತೈತೆ ಎಲ್ಲ ಚಂದು ಬ್ರೋ ನಿಮ್ಗೆ ಅರ್ಧಂಬರ್ಧ ಸೆಮಿಫೈನಲ್ ಅಲ್ಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ರಿಚ್ಕಿ ಟೀಮು ರಾಜಧಾನಿ ರಾಯಲ್ಸ್ ಮತ್ತೆ ಬೆಂಗಳೂರು ಬ್ಯಾಟರ್ ಮೆಡಲ್ ಕಲೆಕ್ಟ್ ಗೆದ್ಕೊಂಡೇ ಬಂದಿದೀವಪ್ಪ, ಸೋತಿದೀವಿ ಅನ್ಸ್ಕೊಂಡಿಲ್ಲ. ಗೆದ್ಕೊಂಡೇ ಬಂದಿದೀವಿ, ಸೋತಿದೀವಿ ಅನ್ಸಿಲ್ಲ. 2 ಮ್ಯಾಚ್ ಗೆದ್ದಿ 3ನೇ ಮ್ಯಾಚ್ ಆಗಿರೋದು. ಬರ್ರಿ ಹೋಣ. ಕ್ಯಾಪ್ಟನ್ ಕಡೆಯಿಂದ ನಮ್ಮೆಲ್ಲರಿಗೂ ಮೆಡಲ್. ಆ ಮೆಡಲ್ ಮೇಲೆ ಏನು ಇಲ್ಲ, ನೋಡ್ಕೊಬಿಡಿ, ಖಾಲಿ ಮೆಡಲ್. ಪರವಾಗಿಲ್ಲ, ಪ್ರೀತಿ ಇದೆ. ಕ್ಯಾಪ್ಟನ್ ಪ್ರೀತಿ ಇದೆ. ಇದು ಮುಳುಗಲ್ ಕರ್ದಲ್ಲಿ ಆಗ್ತದೆ ನನಗೆ. ಎಲ್ಲರೂ ಹೇಳ್ತಾರೆ, ನನ್ಗೊಬ್ಳಿಗೆ ಅಲ್ಲ. ಹಾ, ಕಂಗ್ರ್ಯಾಚುಲೇಷನ್ಸ್ ಹೇಳ್ರಿ. ನೀವಿಬ್ರು ಬಂದಿ, ನಿಮ್ಮಿಬ್ರಿಗೂ ಸೇರ್ ಆಗ್ತಿದ್. ಹಿಂಗ್ ಇಟ್ಕೊಳ್ರಿ, ಈಗ ಹಿಂಗ್ ಇಟ್ಕೊಳ್ರಿ. ಆಯ್ತು, ಬನ್ನಿ ಬನ್ನಿ, ವಿಡಿಯೋ ಮಾಡ್ಸ. ಹಾಕ್ತೀನಿ, ನಾನು ಹಾಕ್ತೀನಿ. ಟೋಪಿ ಬಿಚ್ ಬ್ರೋ ಆಗುತ್ತೆ. ಕೈಗೆ ಕೊಡ್ತೀನಿ. ಕಪಲ್ಸ್ ಇವರಿಂದಾನೆ ಗೊತ್ತಲ್ಲ ಎಲ್ಲರೂ. ಅಲ್ಲ ನಮ್ಮಿಂದಾನೆ. ಸೊ ಅವತ್ತು ನಾವು 2 ಮ್ಯಾಚ್ ಗೆದ್ವಿ. ಅಂಡ್ ಏನ್ ಗೊತ್ತಾ, ಅಲ್ಲಿ ಮೋಸ ಮಾಡ್ಬಿಟ್ರು, ನಿಜವಾಗ್ಲೂ ಮೋಸ ಮಾಡಿದ್ರು. ಈ ವಿಡಿಯೋನ ನೋಡಿದ್ರು ಪರವಾಗಿಲ್ಲ, ಮೋಸ ಮಾಡಿದ್ರು. ನಾವು 2 ಮ್ಯಾಚ್ ಗೆದ್ದಿದ್ದೀವಿ. 1 ಮ್ಯಾಚ್ಗೂ ನಮಗೆ ಚಾನ್ಸು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಮೋಸ ಅದು. ಸೊ ಪರವಾಗಿಲ್ಲ, ನಾವು ನಿಯತ್ತಾಗಿ ಆಡಿ ಸೆಮಿಫೈನಲ್ಸ್ ಹೋಗಿ ಗೆದ್ಕೊಂಡ್ ಬಂದಿದೀವಿ ಅಂತ ಖುಷಿ ಇದೆ. ಸೆಮಿಫೈನಲ್ ವರ್ಗೂ ಗೆದ್ದಿದ್ವಿ. 2-3 ಮ್ಯಾಚಲ್ಲಿ ಒಂದೇ ಮ್ಯಾಚ್ ಸೋತಿರೋದು. ಅಂದರೆ ಬೇರೆಯವ್ರದ್ದೆಲ್ಲ ಒಂದು ಚಾನ್ಸ್ ಆದರೂ ಸಿಕ್ಕಿದೆ. 1 ಮ್ಯಾಚ್ ಸೋತಿ 1 ಮ್ಯಾಚ್ ಗೆದ್ದಿ, ನಮ್ಗೆ ಅದು ಸಿಕ್ಕಿಲ್ಲ. ಏನೋ 4 ಟೀಮು ಅದು ಇದು ಅಂತ ಎಲ್ಲ ಆಯಿತು, ಹೋಗ್ಲಿ ಬಿಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದರೆ ಇನ್ನೂ ವೀಡಿಯೋಸು ಇನ್ಮೇಲೆ ಬರ್ತಾನೆ ಇರುತ್ತೆ. ನೀವು ನೋಡ್ತಾನೆ ಇರಬೇಕು, ಸಪೋರ್ಟ್ ಮಾಡ್ತಾನೆ ಇರಬೇಕು, ಶೇರ್ ಮಾಡ್ತಾನೆ ಇರಬೇಕು. ಥ್ಯಾಂಕ್ ಯು, ಲವ್ ಯು ಆಲ್.